ವಯಾಲಿಕಾವಲ್ ಮಹಾಲಕ್ಷ್ಮಿ ಭೀಕರ ಕೊಲೆ ಪ್ರಕರಣ ಬೋರಿಂಗ್ ಆಸ್ಪತ್ರೆಯಲ್ಲಿಂದು ಮೃತದೇಹ ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ. ಇನ್ನು ಮೃತದೇಹವನ್ನು 50ಕ್ಕೂ ಹೆಚ್ಚು ಪೀಸ್ ಮಾಡಿದ್ದ ಹಂತಕ. ವಯಾಲಿಕಾವಲ್ ಮಹಾಲಕ್ಷ್ಮಿ ಭೀಕರ ಕೊಲೆ ಪ್ರಕರಣ ಬೋರಿಂಗ್ ಆಸ್ಪತ್ರೆಯಲ್ಲಿ ಇಂದು ಮೃತದೇಹ ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ. ಮೃತದೇಹವನ್ನು 50ಕ್ಕೂ ಹೆಚ್ಚು ಪೀಸ್ ಮಾಡಿದ್ದ ಹಂತಕ. ಪೀಸ್ ಆಗಿರುವ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡೋದೇ ಸವಾಲಿನ ಕೆಲಸ. ಹಾಗಾದರೆ ಹೇಗೆ ನಡೆಯುತ್ತೆ ಮಹಾಲಕ್ಷ್ಮಿ ಪೋಸ್ಟ್ ಮಾರ್ಟಮ್? ಮೊದಲು ಪ್ರತಿ ಪೀಸ್ಗೂ ಕೂಡ ನಂಬರಿಂಗ್ ಕೊಡಲಾಗುತ್ತೆ. ಬಳಿಕ ರೇಡಿಯಾಲಜಿಕಲ್ ಎಕ್ಸಾಮಿನೇಷನ್, ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಆಯ್ದ ತುಂಡುಗಳ ಟಾಕ್ಸಿಕಲ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಕೆಲ ತುಂಡುಗಳ ಪ್ಯಾಥಾಲಜಿಕಲ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಮತ್ತೆ DNA ಪರೀಕ್ಷೆ, ಅವಶ್ಯವಿದ್ದರೆ ಬಾಡಿ ರೀಅಸೆಂಬಲ್ ಮಾಡಲಾಗುತ್ತೆ. ಅಂತಿಮವಾಗಿ ಕಂಡುಬಂದ ಅಂಶಗಳನ್ನು ವರದಿ ಮಾಡಿ ಸಿದ್ಧಪಡಿಸಲಾಗುತ್ತೆ. ವಯಾಲಿಕಾವಲ್ ಮಹಾಲಕ್ಷ್ಮಿ ಭೀಕರ ಕೊಲೆ ಪ್ರಕರಣ ಬೋರಿಂಗ್ ಆಸ್ಪತ್ರೆಯಲ್ಲಿಂದು ಮೃತದೇಹ ಮರಣೋತ್ತರ ಪರೀಕ್ಷೆ. ಇನ್ನು ವಯಾಲಿಕಾವಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನೊಂದು ಮಹಾಲಕ್ಷ್ಮಿ ಎಂಬ ಮಹಿಳೆಯ ಒಂದು ಭೀಕರ ಹತ್ಯೆ ಕೂಡ ನಡೆದಿರ್ತಕ್ಕಂಥ ಒಂದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ನಿನ್ನೆ ಮಹಾಲಕ್ಷ್ಮಿ ಎಂಬ ಮಹಿಳೆ ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ವಿನಾಯಕ ನಗರದ ಮುನೇಶ್ವರ ಬಡಾವಣೆ ಏನಿದೆ, ಸೊ ಬಡಾವಣೆಯ ಮನೆಯೊಂದರಲ್ಲಿ ಮಹಾಲಕ್ಷ್ಮಿ ಎಂಬ ಮಹಿಳೆ ಭೀಕರವಾಗಿ ಕೊಲೆಯಾಗಿರ್ತಕ್ಕಂಥ ಒಂದು ಘಟನೆ ಬೆಳಕಿಗೆ ಬಂದಿದೆ. ಅದು ಕೂಡ ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ದೆಹಲಿ ಮಾದರಿಯ ಶ್ರದ್ಧಾವನ್ನು ಹತ್ಯೆ ಮಾಡಿ ದೇಹವನ್ನು ತುಂಡರಿಸಲಾಗಿತ್ತು. ಅದೇ ರೀತಿಯಾಗಿ ಬೆಂಗಳೂರೇ ಬೆಚ್ಚಿ ಬೀಳುವ ಸುದ್ದಿ ನಿನ್ನೆ ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ. ಇನ್ನು ಮಹಾಲಕ್ಷ್ಮಿಯ ಹತ್ಯೆಯನ್ನು ಯಾವಾಗ ಮಾಡಲಾಗಿದೆ, ಯಾರು ಮಾಡಿದ್ದಾರೆ, ಕೊಲೆಗೆ ಕಾರಣವಾದ ಅಂಶಗಳೇನು ಇತ್ಯಾದಿಗಳ ಬಗ್ಗೆ ಈಗ ಪೊಲೀಸರು ತನಿಖೆಗೆ ಮುಂದಾಗಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಇನ್ನು ಸುಮಾರು 50ಕ್ಕೂ ಹೆಚ್ಚು ಮೃತದೇಹವನ್ನು 50ಕ್ಕೂ ಹೆಚ್ಚು ಪೀಸ್ಗಳನ್ನು ಮಾಡಿ ಸುಮಾರು ಫ್ರಿಡ್ಜ್ನಲ್ಲಿ ಇಟ್ಟು ಹೋಗಿದ್ದಂತಹ ಹಂತಕ. ಸೊ ಇನ್ನು ಮೃತ ಮಹಿಳೆ ಮಹಾಲಕ್ಷ್ಮಿ ಏನಿದ್ದಾರೆ, ಆಕೆಯ ಪತಿ ನೆಲಮಂಗಲದಲ್ಲಿ ಮಗುವಿನ ಜೊತೆ ವಾಸವಾಗಿದ್ದರು. ಇನ್ನು 4 ವರ್ಷಗಳ ಹಿಂದೆ ಮದುವೆ ಆಗಿತ್ತು. ಹುಕುಂ ಸಿಂಗ್ ರಾಣಾ ಅಲಿಯಾಸ್ ಹೇಮಂತ್ ದಾಸ್ ಅಂತ ಆತನ ಪತಿಯ ಹೆಸರು ಹೇಳಲಾಗ್ತಿದೆ. ಸೊ ಆತ ಮತ್ತು ಮಹಾಲಕ್ಷ್ಮಿ ನಡುವೆ ಕೌಟುಂಬಿಕ ಕಲಹ ಉಂಟಾಗಿ ಕಳೆದ 5-6 ತಿಂಗಳಿಂದ ಕೂಡ ಗಂಡನಿಂದ ಬೇರೆಯಾಗಿ ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಮುನೇಶ್ವರ ಬಡಾವಣೆಯಲ್ಲಿ ಒಂದು ಸಿಂಗಲ್ BHKಯಲ್ಲಿ ವಾಸವಾಗಿದ್ದರು. ಸೊ ಇದೀಗ ಏನು ಮೃತ ಮಹಿಳೆ ಮಹಾಲಕ್ಷ್ಮಿ ಏನಿದ್ದಾರೆ, ಆಕೆಯ ಫೋನ್ ನಂಬರು ಕಳೆದ ಸೆಪ್ಟೆಂಬರ್ 2ನೇ ತಾರೀಕಿಂದ ಸ್ವಿಚ್ಡ್ ಆಫ್ ಬರ್ತಿದೆ ಅಂತಕ್ಕಂಥ ಒಂದು ಪ್ರಾಥಮಿಕ ಮಾಹಿತಿ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಮೃತ ಮಹಿಳೆ ಮಹಾಲಕ್ಷ್ಮಿ ಏನಿದ್ದಾರೆ, ಆಕೆಯ ಕುಟುಂಬಸ್ಥರಿಗೆ ಸ್ಥಳೀಯ ನಿವಾಸಿಗಳು ಕಳೆದ 2 ದಿನಗಳಿಂದ ಕರೆ ಮಾಡಿದರು. ಇತ್ತೀಚೆಗೆ ಕಾಣಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಅವರಿಗೆ ಪೋಷಕರಿಗೆ ಕುಟುಂಬಸ್ಥರಿಗೆ ಕೊಟ್ಟಿದ್ದರು. ಸೊ ಇನ್ನು ಯಾವಾಗ ಮೃತದೇಹ ತುಂಡಾದಂತಹ ಮೃತದೇಹದ